ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ವರ್ಷದ ಮೊದಲನೇ ವಿಡಿಯೋ ಅನಿಸುತ್ತೆ ಇದು. ವಿಶ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್ 2026 ಡಾರ್ಲಿಂಗ್ಸ್. ಸೊ ಹೊಸ ವರ್ಷಕ್ಕೆ ನಿಮಗೆ ಒಂದು ಹೊಸ ಬೈಕ್ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ದಿ ಆಲ್ ನ್ಯೂ 2025 ಹೋಂಡಾ CBR 1000 RRR SP. ಎಷ್ಟು ದೊಡ್ಡ ಹೆಸರು ಇದಕ್ಕೆ. ಸೊ RRR ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. 2021 ಬೈಕ್ ಅನ್ಸುತ್ತೆ ಅದು. ಸೊ ದಿಸ್ ಈಸ್ 2025, ದ ಲೇಟೆಸ್ಟ್ ಇಟ್ರೇಷನ್ ಆಫ್ ದಿ ಲೇಟೆಸ್ಟ್ ಫೈರ್ ಬ್ಲೇಡ್. ಅದರಲ್ಲೂ SP ಇದು. ಸೊ ಲಾಸ್ಟ್ ಇಯರು ಅಂದರೆ 2025, ಲಾಸ್ಟ್ ಇಯರ್ ಅಂದರೆ ಏನು ಒಂದು ತಿಂಗಳಿಂದ ನಮ್ಮ ಹೋಂಡಾ ಇಂಡಿಯಾ ಅವರು ಡಿಸೈಡೆಡ್ ಟು ಲಾಂಚ್ ದಿ 2025 RRR SP ಇನ್ ಇಂಡಿಯಾ. ಸೊ ಫಸ್ಟ್ ಬ್ಯಾಚಲ್ಲಿ ಬಂದಿರೋ ಫಸ್ಟ್ ಗಾಡಿಗಳಿವೆಲ್ಲ. ಸೊ ಒಂದು 8 ಬೈಕ್ ಏನೋ ಬಂತು, ಆಲ್ ಓವರ್ ಇಂಡಿಯಾ 8 ಬೈಕ್ ಏನೋ ಬಂತು. ಅದರಲ್ಲಿ ಕರ್ನಾಟಕದಲ್ಲಿ 2 ಬೈಕ್ ಡೆಲಿವರ್ ಆಯಿತು. ಸೊ ಇದು ಇಂಡೋರಿಂದ ಬಂದಿದೆ ಆ್ಯಕ್ಚುಲಿ, ಇಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಸ್ಟಾಕು. ಇಲ್ಲಿ 2 ಬೈಕೆ ತರ್ಸೋಕ್ಕಾಗಿದ್ದು ಇವರು ಕರ್ನಾಟಕದಲ್ಲಿರೋ ಹೋಂಡಾ ಶೋರೂಮ್ ಅವರು. ಸೊ ನಮ್ಮ ಬ್ರದರ್ ರಾಘವೇಂದ್ರ ಅವರು ಅಲ್ಲಿದ್ದಾರೆ, ಅವರೇ ಓನರು. ಸೊ ಇವರು ಇಂಡೋರ್ ಹೋಂಡಾ ಅವ್ರಿಗೆ ಫೋನ್ ಮಾಡಿ ಅಲ್ಲಿಂದ ತರಿಸ್ಕೊಂಡಿದ್ದಾರೆ. ನಮ್ಮ ಬಳ್ಳಾರಿಯವರು ಇವರು. ಅವರು ಇಲ್ಲಿದ್ದಾರೆ, ಅವರ ಫ್ರೆಂಡು ಇಶಾನ್ ಅವರು. ಸೊ ಇವರು ಬಾಗಲಕೋಟೆಯವರು. ಏನು ಸಮಾಚಾರ ಬ್ರೋ? ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಬಿಫೋರ್ ಕೋವಿಡೇ ಬಂದಿದ್ದಾ? ನೈಸ್, ಓಕೆ. ಸೊ ಬಾಯ್ಸು ಒಳ್ಳೆ ಬಾಂಬ್ ಗಾಡಿ ಇಳಿಸಿದ್ದಾರೆ ನಮ್ಮ ರಾಘವೇಂದ್ರ ಅವರು. ಕ್ರೇಜಿ ಅಂದ್ಕೊಳ್ಳಿ. ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಓಡಿಸಿದ್ದಿದ್ದ RRR 2021 ಮಾಡಲ್, ಅದು ಫಸ್ಟ್ ಇಯರ್ ಗಾಡಿಗಳವೆಲ್ಲ. ಸೊ ಇಟ್ ವಾಸ್ ಟೂ ಲೇಝಿ. ತುಂಬ ಟಾಲ್ ಗೇರಿಂಗ್ ಇತ್ತು, ರೈಡಿಂಗ್ ಪಾಸ್ಚರ್ ತುಂಬ ಅಗ್ರೆಸಿವ್ ಇತ್ತು. ಸೊ ಇಟ್ ಡಿಡ್ ನಾಟ್ ಗೇನ್ ಮಚ್ ಅಟೆನ್ಷನ್ ಇನ್ ದಿ ಅಬ್ರಾಡ್ ಮಾರ್ಕೆಟ್. ವರ್ಲ್ಡ್ ವೈಡ್ ಮಾರ್ಕೆಟಲ್ಲಿ ಅದಕ್ಕೆ ಅಷ್ಟೊಂದು ಹೈಪ್ ಇದ್ರೂ ಫೈರ್ ಬ್ಲೇಡ್ ಈ ಜನ್ರೇಷನ್ ಮಂದಿ ಹೈಯೆಸ್ಟ್ ಪವರ್ ಮಾಡ್ತಾ ಇರೋದು. ಯಾಕಂದರೆ ಅದು ಸ್ಟಾರ್ಟಿಂಗ್ ಬಂದಾಗ 214 HP ಇತ್ತು ಆ ಗಾಡಿ. ನಾನು ಲಾಸ್ಟ್ ಟೈಮ್ ಓಡಿಸಿದ್ದ ಗಾಡಿನೇ 214 HP ಇತ್ತು. ಬಟ್ ದೆನ್ ಗೇರಿಂಗ್ ಎಲ್ಲ ಸ್ವಲ್ಪ ತುಂಬ ಟಾಲ್ ಇತ್ತು. 4th ಗೇರಲ್ಲೇ 299 ಹೊಡೆಯೋದು ಅದು. ಸೊ 5th 6th ಗೇರ್ ವೇಸ್ಟ್ ಅದಕ್ಕೆ. ನಾನು ಆ ವಿಡಿಯೋನಲ್ಲೇ ಹೇಳಿದ್ದೆ ನಿಮಗೆ. ಸೊ ಹೋಂಡಾ ಅವ್ರು ಏನು ಮಾಡಿದ್ರು, ಓವರ್ ದ ಇಯರ್ಸು ಇಂಪ್ರೂವ್ ಮಾಡ್ಕೊಂಡು ಬಂದರು. ಇದು ಆಲ್ರೆಡಿ ದ ಬೆಸ್ಟ್ ಫೈರ್ ಬ್ಲೇಡ್, ಅದನ್ನು ಇನ್ನೂ ಬೆಟರ್ ಮಾಡಿದ್ದಾರೆ. ಈಗ 2022ಲೇನೋ ರೇರ್ ಸ್ಪ್ರಾಕೆಟ್ ದೊಡ್ಡದು ಮಾಡಿದ್ರು, 3 teeth ಜಾಸ್ತಿ ಮಾಡಿದ್ರು, ಟಾಲ್ ಗೇರಿಂಗ್ ಅಂದ್ಬಿಟ್ಟು. ಫೈನಲ್ ಗೇರ್ ರೇಷೋ, ಡ್ರೈವ್ ರೇಷೋ ರಿಡ್ಯೂಸ್ ಮಾಡೋದಕ್ಕೆ 3 teeth ಜಾಸ್ತಿ ಮಾಡಿದ್ರು ರೇರ್ ಸ್ಪ್ರಾಕೆಟಲ್ಲಿ. ಅದು 2022ಗೆ. ಆಮೇಲೆ 2024ಗೆ ಫುಲ್ ಗಾಡಿನೇ ರಿವ್ಯಾಂಪ್ ಮಾಡಿಬಿಟ್ರು. ಸೊ ಇಂಟರ್ನಲ್ಸಿಂದ ಹಿಡ್ದು ಆ ವಾಲ್ವ್ಸು, ಕನೆಕ್ಟಿಂಗ್ ರಾಡ್ಸು ಎಲ್ಲ ಲೈಟ್ ವೆಯ್ಟ್ ಮಾಡಿದ್ರು. ಸೊ ಇವನ್ ಇದ್ರ ಚಾಸಿನಲ್ಲಿರೋ ಥಿಕ್ನೆಸ್ ಕೂಡ ಕಮ್ಮಿ ಮಾಡಿದ್ದಾರೆ, ವಾಲ್ ಥಿಕ್ನೆಸ್ ಎಲ್ಲ. ಸೊ ಇದು 2024ಗೆ ಮೇಜರ್ ರಿವ್ಯಾಂಪ್ ಬಂದ್ಬಿಡ್ತು ಈ ಗಾಡಿಗೆ. ಸೊ ಲೈಟ್ ವೆಯ್ಟ್ ಕ್ರ್ಯಾಂಕ್ ಶಾಫ್ಟು, ಲೈಟ್ ವೆಯ್ಟ್ ಇಂಟರ್ನಲ್ಸು, DLC ಕೋಟೆಡ್ ಕ್ಯಾಮ್ ಲೋಬ್ಸು, ಸಿಕ್ಕಾಪಟ್ಟೆ ಏನೇನೋ ಚೇಂಜಸ್ ಮಾಡಿದ್ರು. ಆಮೇಲೆ ಇಡೀ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸೇ ಚೇಂಜ್ ಮಾಡಿದ್ರು. ಸೊ ಒಳಗಡೆ ಇರೋ ಗೇರಿಂಗ್ ರೇಷಿಯೋಸು ಪ್ರತಿಯೊಂದೂ ಚೇಂಜ್ ಮಾಡಿದ್ದಾರೆ. 2024ಅಲ್ಲೇ ಮಾಡಿಬಿಟ್ರವಲ್ಲ. ಸೊ ಇದು 2025 ಬೈಕು. ಸೊ 24ಗೂ 25ಗೂ ತುಂಬ ಏನು ಚೇಂಜಸ್ ಇಲ್ಲ ಅಂದ್ಕೊಳ್ಳಿ. ಮೈನರ್ ಅದು ಇದು ಸ್ವಲ್ಪ ಇಂಜಿನ್ ಇದು ಏನಪ್ಪ, ಇದರಲ್ಲಿ ಬರೋದು ಸೀಕ್ವೆನ್ಷಿಯಲ್ ಥ್ರಾಟಲ್ ವಾಲ್ವ್ ಈಗ. ಸೊ ನಾನು ಓಡಿಸಿದ್ದು ಫಸ್ಟ್ ಇಯರ್ ಬೈಕಲ್ಲಿ ನಾರ್ಮಲ್ ಥ್ರಾಟಲ್ ವಾಲ್ವ್ ಇತ್ತು. ಎಲ್ಲ 4 ಸಿಲಿಂಡರ್ಸ್ಗೂ ಒಂದೇ ಸರಿ ಓಪನ್ ಆಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, 1 2 3 4 ಸಪ್ರೇಟ್ ಮಾಡಿಬಿಟ್ಟಿದ್ದಾನೆ. ಸೊ ನೀವು ಕಾರ್ನರ್ ಎಕ್ಸಿಟ್ ಆಗಿಬಿಟ್ಟು ಫುಲ್ ವಾಪಸ್ ಕೊಟ್ಟರೆ ಥ್ರಾಟಲ್ಲು ಹಿಂಗೆ ಓಪನ್ ಆಗುತ್ತೆ, ಒಂದೇ ಸರಿ ಓಪನ್ ಆಗೋಲ್ಲ. ಅದು ಸೀಕ್ವೆನ್ಷಿಯಲಾಗಿ ಓಪನ್ ಆಗುತ್ತೆ. ಸೊ ನಿಮ್ಗೆ ಅಬ್ರಪ್ಟ್ ಪವರ್ ಬರೋಲ್ಲ, ಗ್ರ್ಯಾಜುಯಲ್ ಆಗಿ ಬರುತ್ತೆ. ಸೊ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಸ್ ವೆಲ್ ಆಸ್ ವೆರಿ ಕಾಂಪ್ಲಿಕೇಟೆಡ್ ಸ್ಟಫ್. ಸೊ ಈ ಥರ ಮಾಡಿರೋದ್ರಿಂದ ಇದನ್ನು ಟ್ಯೂನರ್ಸ್ಗೆ ಸ್ವಲ್ಪ ಇದಕ್ಕೆ ಫ್ಲ್ಯಾಶ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ ಈಗ. ಯಾಕಂದರೆ ಇದರಲ್ಲಿರೋದು ಸೀಕ್ವೆನ್ಷಿಯಲ್ ಥ್ರಾಟಲ್ಲು. ಸೊ ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ ಆ ಟೆಕ್ನಾಲಜಿ. ಅದು ಹೋಂಡಾ ಅವ್ರ ಕೈಯಲ್ಲಿ ಮಾತ್ರನೇ ಅದೆಲ್ಲ ಪ್ರಾಪರಾಗಿ ಟ್ಯೂನಿಂಗು ಅದು ಇದು ಎಲ್ಲ OEM ಮಾತ್ರನೇ ಮಾಡೋಕ್ಕಾಗೋದು. ಸೊ ಈ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಹಾಕ್ಬಿಟ್ಟು ಟ್ಯೂನ್ ಮಾಡೋರಿಗೆ ಅದು ಇದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಟೆಕ್, ಬಟ್ ದೆನ್ ವೆರಿ ಬ್ಯೂಟಿಫುಲ್ ಆ್ಯಸ್ ಇಟ್ ಈಸ್ ಸ್ಟಾಕ್. ಈಗ ಇದು ಮಾಡ್ತಿದೆ 215 ಹಾರ್ಸ್ ಪವರ್ ಆ್ಯಂಡ್ 113 Nm ಟಾರ್ಕ್. ಯೂಶುವಲ್ ಎಲ್ಲ ನಮ್ಮ ಲೀಟರ್ ಕ್ಲಾಸ್ ಬೈಕ್ಸೂ 113 Nm ಮಾಡೋದು. ಸೊ ಇದು 215 ಹಾರ್ಸ್ ಪವರ್ ಮಾಡ್ತಿದೆ ಆ್ಯಂಡ್ ಇಟ್ ವೈಸ್ 201 kilos, 16.5 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಇದರಲ್ಲಿ. ಆ್ಯಂಡ್ 2024ಗೆ ಅದೇ ಮೇಜರ್ ಇದೆಲ್ಲ ಚೇಂಜ್ ಮಾಡಿದ್ರು. ಡೆಕಲ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೊ ನಾನು ನೋಡ್ಸಿದ್ದು ಬೈಕಲ್ಲಿ ಇದು ಬ್ಲ್ಯಾಕ್ ಇತ್ತು ಅನಿಸುತ್ತೆ ಇದು ಫ್ರಂಟು. ಸೊ ಇವಾಗ ಇದು ವೈಟ್ ಮಾಡಿದ್ದಾನೆ, ಇದಕ್ಕೆ ವಿಂಗ್ ಕೊಟ್ಟಿದ್ದಾನೆ. ಆ ಬೈಕಲ್ಲಿ ವಿಂಗ್ ಇರಲಿಲ್ಲ, ಇದರಲ್ಲಿ ವಿಂಗ್ ಇದೆ ನೋಡಿ. ಸೊ ಫೇರಿಂಗ್ಸಲ್ಲೆಲ್ಲ ಚೇಂಜ್ ಮಾಡಿದ್ದಾನೆ. ಆ್ಯಂಡ್ ದಿಸ್ ಈಸ್ SP. ಸೊ SP ಏನಂದರೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರುತ್ತೆ, ಓಲಿನ್ಸ್
ಸ್ಮಾರ್ಟ್ ಟಿ ಸಿ 3.0 2.0 ಇದು. ಸೊ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ನು, ಫ್ರಂಟ್ 330mm ಡ್ಯೂಯಲ್ ಡಿಸ್ಕ್ ಬ್ರೇಕು, ಸ್ಟೈಲಿಮಾ ಆರ್ ಕ್ಯಾಲಿಪರ್ಸು, ಏನಿಲ್ಲ ಹೇಳಿ ಈ ಗಾಡೀಲಿ. ಫುಲ್ಲಿ ಲೋಡೆಡ್ ಅಂದ್ಕೊಳ್ಳಿ. ಕ್ರೇಜಿ ಟಾಪ್ ಆಫ್ ದ ಲೈನ್ ಫ್ಲ್ಯಾಗ್ಶಿಪ್ ಬೈಕ್ ಇವಾಗ ಹೋಂಡಾಲಿ ಅಂದರೆ ಇದೇನೆ. ಇದಕ್ಕೆ ಮೇಲೆ ಗಾಡಿನೇ ಇಲ್ಲ ಅವ್ರದ್ದು. ಇದೇ ಫ್ಲ್ಯಾಗ್ಶಿಪ್ ಬೈಕ್ SP. ಇದರಲ್ಲಿ ಸ್ಟ್ಯಾಂಡರ್ಡ್ ಕೂಡ ಬರುತ್ತೆ, ಬಟ್ ಇಂಡಿಯಾದಲ್ಲಿ ಈ ಸರಿ ಸ್ಟ್ಯಾಂಡರ್ಡ್ ತೊಗೊಂಬಂದಿಲ್ಲ, ಓನ್ಲಿ SP ಮಾತ್ರ ತೊಗೊಂಬಂದಿದ್ದಾರೆ. ಆ್ಯಂಡ್ ದೀಸ್ ಗೈಸ್ ಗಾಟ್ ಅ ಗುಡ್ ಡಿಸ್ಕೌಂಟ್. GST ರಿಫಾರ್ಮ್ ಏನಾಯಿತು ಲಾಸ್ಟ್ ಇಯರು, ಅದಕ್ಕೆ ಮುಂಚೆ ತೊಗೊಂಡು ಇನ್ವಾಯ್ಸ್ ಆಗಿದೆ ಗಾಡಿಗಳಿವೆಲ್ಲ. ಸೊ ಇದು ಅರೌಂಡ್ 36 to 37 ಆಗಿದೆ ಇವ್ರಿಗೆ. ಈಗ ನೆಕ್ಸ್ಟ್ ಬ್ಯಾಚ್ ಬರೋ ಗಾಡಿಗಳು ಇವಾಗ ಬರ್ತಾಯಿದೆ ತಿರ್ಗಾ SP, ಇನ್ನೊಂದಷ್ಟು ಗಾಡಿಗಳು ಬರ್ತಾಯಿದೆ ಈಗ ಮಾರ್ಚಲ್ಲಿ. ಸೊ ಅವೆಲ್ಲ ಈಗ ಹೊಸ GST ರೇಟಿಗೆ ಇನ್ವಾಯ್ಸ್ ಆಗ್ತವೆ. ಸೊ ದಟ್ ವಿಲ್ ಕ್ಲೋಸ್ ಟು ನಿಮಗೆ 40 ಹೋಗ್ಬಿಡುತ್ತೆ ಇವಾಗ. ಸೊ 36 37 ಇದ್ದಿದ್ದು ಗಾಡಿ ಸೇಮ್ ಬೈಕಿಗೆ ನೀವು ಇವಾಗ 40 ಕೊಡಬೇಕು, ಆ ಥರ ಆಗಿದೆ ಸಿಚುವೇಶನ್ನು. ಸೊ 40 ಲಕ್ಷದ ಬೈಕ್ ಅಂದ್ಕೊಳ್ಳಿ ಇವಾಗ ಇದನ್ನ. ಕ್ರೇಜಿ ಅಲ್ಲ? ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇದ್ರದ್ದು. ಸೀಟಿಂಗ್ ಟ್ರಯಾಂಗಲ್ ಕೂಡ ಚೇಂಜ್ ಮಾಡಿದ್ದಾನೆ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ ಲಾಸ್ಟ್ RRR ಓಡಿಸಿದಾಗ, ಸಿಕ್ಕಾಪಟ್ಟೆ ಮೇಲೆ ಇದೆ ಫುಟ್ ಪೆಕ್ಸು, ಅಗ್ರೆಸಿವ್ ಸೀಟಿಂಗ್ ಪಾಶ್ಚರ್ ಇದೆ, ಕಷ್ಟ ಇದು ಓಡಿಸೋಕ್ಕೆ ಅಂತ. ಸೊ ಇದರಲ್ಲಿ ಸ್ವಲ್ಪ ಡೌನ್ ಮಾಡಿದ್ದಾನೆ, ಹಿಂದೆ ಮಾಡಿದ್ದಾನೆ ಫುಟ್ ಪೆಕ್ಸ್ ಎಲ್ಲ. ಆಮೇಲೆ ಮೈನು ಇಂಜಿನ್ ಇಂಟರ್ನಲ್ಸು, ಗೇರ್ ಬಾಕ್ಸ್ ಎಲ್ಲ ಚೇಂಜ್ ಇದೆ ಈ ಗಾಡಿಗೆ. ಸೊ ಆ ಗಾಡಿಗೂ ಈ ಗಾಡಿಗೂ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಇದೆ. ಸೊ ಎಷ್ಟು ಡಿಫ್ರೆನ್ಸ್ ನಮಗೆ ಫೀಲ್ ಆಗುತ್ತೆ ಅಂತ ಇವತ್ತು ತಿಳ್ಕೊಳೋ ಕ್ಯೂರಿಯಾಸಿಟಿ ನನಗಿದೆ. ಸೊ ಅದನ್ನೇ ನಿಮಗೂ ತಿಳಿಸ್ತೀನಿ. ಆ್ಯಕ್ಚುಲಿ ನಾವು ಒಂದು ಟ್ರ್ಯಾಕಲ್ಲಿ ಓಡಿಸಿದ್ರೆ ಗಾಡಿನ ಫುಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಂದರೆ ನಿಮಗೆ ಫುಲ್ ಗೊತ್ತಾಗ್ಬಿಡುತ್ತೆ ಏನೇನು ಎಕ್ಸಾಕ್ಟ್ಲಿ ಚೇಂಜ್ ಆಗಿದೆ, ಯಾವ್ಯಾವ ಥರ ನಿಮ್ಗೆ ಅದು ಎಫೆಕ್ಟ್ ಆಗ್ತಿದೆ ಅಂತ. ಬಟ್ ಈ ಥರ ಸ್ಟ್ರೈಟ್ ಲೈನ್ ರೋಡ್ಸಲ್ಲಿ ಜಾಸ್ತಿ ನಮಗೆ ಗೊತ್ತಾಗಲ್ಲ. ಬಟ್ ದೆನ್ ಸ್ಪೀಡು ಆಕ್ಸಲರೇಷನಲ್ಲಿ ಗೊತ್ತಾಗ್ಬಿಡುತ್ತೆ. ತುಂಬ ಟಾಲ್ ಗಿಯರಿಂಗ್ ಇತ್ತಲ್ಲ, 4th ಗಿಯರಲ್ಲಿ 299 ಹೋಗೋದು ಆ ಗಾಡಿ. ಸೊ ಈ ಗಾಡಿ ನೋಡೋಣ ಯಾವ ಥರ ಇದು ಮಾಡುತ್ತೆ ಅಂತ. ಯಾಕಂದರೆ ಈಗ ಇದು ದ ಬೆಸ್ಟ್ ಫೈರ್ ಬ್ಲೇಡ್ ಎವರ್, ಈ 2025 ಮಾಡಲು. ಇಡೀ ಹಿಸ್ಟ್ರಿಲೇ ದಿ ಬೆಸ್ಟ್ ಫೈರ್ ಬ್ಲೇಡು. ಸೊ ನಮ್ಮ ರಾಘವೇಂದ್ರ ಅವರು ಆಲ್ರೆಡಿ ಇದಕ್ಕೆ ಫೋಕ್ ಪ್ರೊಟೆಕ್ಟರ್ಸು, ಇಂಜಿನ್ ಪ್ರೊಟೆಕ್ಟರ್ಸು, ರೇಡಿಯೇಟ್ರು ಮತ್ತು ಆಯಿಲ್ ಸಮ್ ಗಾರ್ಡು ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇದು ಪುಯ್ಗ್ ವಿಂಡ್ಶೀಲ್ಡು, ಇದರಲ್ಲಿ ಫಸ್ಟ್ ರೈಡ್ ಅಂತ ಇವತ್ತು. ಸೊ ಫಸ್ಟ್ ಸರ್ವಿಸ್ ಎಲ್ಲ ಆಗಿದೆ ಗಾಡಿ. ಇದು ಲುಕ್ಸ್ ಮಾತ್ರ ಕ್ರೇಜಿ ಗುರು. HRC ಕಲರ್, ರೆಡ್ಡು ವೈಟು ಬ್ಲೂ. ಸೊ HRCಲಿ ಹೆಂಗೆ ಅಂದರೆ ನಿಮಗೆ UKಲೆಲ್ಲ ನೀವು ಗಾಡಿ ತೊಗೊಂಡ್ರೆ ಅವ್ರದ್ದು HRC ಕಿಟ್ ಬರುತ್ತೆ, ಕಂಫರ್ಟ್ ಕಿಟ್ ಅಂತೇನೋ ಬರುತ್ತೆ. ಇಂಡಿಯಾದಲ್ಲಿ ಅದೆಲ್ಲ ಏನೂ ಇಲ್ಲ. HRC ಕಿಟ್ಟಲ್ಲಿ ಅವನೇ ಫುಲ್ ಸಿಸ್ಟಮ್ ಎಕ್ಸಾಸ್ಟು, ಅದಕ್ಕೆ ECU ರೀಮ್ಯಾಪು, ವೈರಿಂಗ್ ಹಾರ್ನೆಸ್ಸು ಎಲ್ಲ ಕೊಡ್ತಾರೆ. ಇನ್ನು ಬೇರೆ ಬೇರೆ ಸ್ಮಾಲ್ ಬಿಟ್ಸ್ ಏನೇನೋ ಇದೆ ಆ ಪ್ಯಾಕೇಜಲ್ಲಿ. ಇಂಡಿಯನ್ ಇದರಲ್ಲಿ ಯಾವುದೋ ಆ ಥರ ನಿಮಗೇನೋ ಆಪ್ಷನ್ಸ್ ಇಲ್ಲ, ನೀವು ಆಚೆಯಿಂದನೇ ತರಿಸ್ಕೊಬೇಕು ಏನೇ ಮಾಡಿದ್ರು. ಸೊ ಆ್ಯಕ್ಚುಲಿ ಈ ಗಾಡಿ ಇಂಡಿಯಾಗೆ ಮತ್ತೆ ವಾಪಸ್ ತೊಗೊಂಬಂದಿರೋದೇ ದೊಡ್ಡ ವಿಷಯ. ಇದು ಒಂದೇ ವರ್ಷ ಅನ್ಸುತ್ತೆ ಸೇಲ್ಗೆ ಬಂದಿದ್ದು ಗಾಡಿ. ಒಂದು 8ರಿಂದ 10 ಬೈಕ್ ಸೇಲ್ ಮಾಡಿದ್ರು ಸ್ಟಾರ್ಟಿಂಗು, ಆಮೇಲೆ ಬಿಟ್ಬಿಟ್ರು, ಆಮೇಲೆ ತೊಗೊಂಡೇ ಬರಲಿಲ್ಲ ಇಂಡಿಯಾಗೆ ವಾಪಸ್ಸು. ಸೊ ಈಗ 2025 ಮಾಡಲ್ನ ತೊಗೊಂಬಂದಿದ್ದಾರೆ, ವಿಚ್ ಇಸ್ ಕ್ರೇಜಿ. ಸೊ ಇದರಲ್ಲಿ ಬರುತ್ತೆ ನಿಮಗೆ ಬ್ರೆಂಬೋ ಮಾಸ್ಟರ್ ಸಿಲಿಂಡರ್ ಇಲ್ಲಿ ನೋಡ್ತಾ ಇರ್ಬೋದು, ಬ್ರೆಂಬೋ ಕ್ಯಾಲಿಪರ್ಸ್ ಕೂಡ. ಸೊ ನಾನು ಅವತ್ತು ಓಡಿಸಿದ್ದು ಫಸ್ಟ್ ಅದು ಸ್ಟ್ಯಾಂಡರ್ಡ್ RRRಲ್ಲಿ ಟೊಕಿಕೋ ಬ್ರೇಕ್ಸ್ ಅನಿಸಿದ್ದು. ಇದು ಟೊಕಿಕೋನ ನಿಸ್ಸಿನ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ. ಒಟ್ನಲ್ಲಿ ಬ್ರೆಂಬೋ ಇರಲಿಲ್ಲ ಅದರಲ್ಲಿ. ಸೊ ಇದರಲ್ಲಿ ಟಾಪ್ ಆಫ್ ದ ಲೈನ್ ಎಲೆಕ್ಟ್ರಾನಿಕ್ಸು, ಟಾಪ್ ಆಫ್ ದ ಲೈನ್ ಎಕ್ವಿಪ್ಮೆಂಟು. SP ಅಲ್ಲ ಇದು, R1M ಹೆಂಗೋ ಇದು R1M ಥರ ಇದು SP, RRR SP. ನನ್ನ ಹತ್ರ ಇದ್ದಿದ್ದು CBR 1000 RR SP. ಅದೇ ಗೋಲ್ಡ್ ವೀಲ್ಸ್ ಇತ್ತಲ್ಲ ನಮ್ಮದು, ಏನು ಹೆಸರಿಟ್ಟಿದೆ ಅದಕ್ಕೆ ನಾನು, ಬೆಂಕಿ. ಸೊ ಅದೂ SPನೇ, ಅದು ಹಳೆ ಜೆನ್ SP, ಇದು ಹೊಸ ಜೆನ್ SP. ಸೊ ನಿಮಗೆ ಆ ಸ್ಟ್ಯಾಂಡರ್ಡ್ ಮಾಡಲಲ್ಲಿ ಒಂದು ಕ್ವಿಕ್ ಶಿಫ್ಟ್ರ್ ಕೂಡ ಸ್ಟ್ಯಾಂಡರ್ಡ್ ಬರ್ತಾ ಇರಲಿಲ್ಲ, ನೀವೇ ಎಕ್ಸ್ಟ್ರಾ ಕಾಸು ಕೊಟ್ಟು ತೊಗೋಬೇಕಿತ್ತು. ಈ SP ಮಾಡಲಲ್ಲಿ ಎಲ್ಲ ಬಂದುಬಿಡುತ್ತೆ, ಗಾಡಿ ಜೊತೆನೇ ಎಲ್ಲ ಬರುತ್ತೆ. ಈಗಿರೋದು BS6 Phase 2 ಎಮಿಷನ್ ನಾರ್ಮ್ಸು. ಸೊ ನಿಮಗೆ ನಾಯ್ಸ್ ರೆಗ್ಯುಲೇಷನ್ನು, ಸೌಂಡ್ ರೆಗ್ಯುಲೇಷನ್ನು ತುಂಬಾ ಟೈಟ್ ಇದೆ. ಇದು ಹಳೆ ಬೈಕ್ಗಿಂತ 5 dB ಕಮ್ಮಿ ಸೌಂಡ್ ಬರುತ್ತೆ ಆ್ಯಕ್ಚುಲಿ. ಇದು ಟೈಟಾನಿಯಮ್ ಎಕ್ಸಾಸ್ಟೇನೆ, ಆಕ್ರಪೋಚ್ OEM ಇದು. ಬಟ್ ದೆನ್ ಇದು ಇನ್ನೂ 5 dB ಕಮ್ಮಿ ಇದು ಮಾಡಿದ್ದಾನೆ, ಅಷ್ಟು ರೆಸ್ಟ್ರಿಕ್ಟ್ ಮಾಡಿದ್ದಾನೆ ಈಗ. ಸೊ ಇಫ್ ಯು ವಾಂಟ್ ಟು ಬೈ ದಿಸ್ ಬೈಕ್, ಯು ಬೆಟರ್ ಬಿ ರೆಡಿ ಟು ಸ್ಪೆಂಡ್ ಅ ಲಾಟ್ ಮೋರ್ ಆನ್ ಮಾಡಿಫಿಕೇಷನ್ಸ್, ಬಿಕಾಸ್ ಅವಾಗೇನೆ ನಿಮಗೆ ಈ ಬೈಕ್ನ ಟ್ರೂ ಪೊಟೆನ್ಷಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಇಲ್ಲಾಂದ್ರೂ ಸ್ಟಾಕ್ ಫಾರ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಟ್ಸ್ ಮೋರ್ ದ್ಯಾನ್ ಎನಫ್ ಫಾರ್ ಆ್ಯನ್ ಆವ್ರೇಜ್ ರೈಡರ್. ಇಷ್ಟು ಪವರ್ನ ಆ್ಯಕ್ಚುಲಿ ತುಂಬ ಯಾರು ಯೂಸ್ ಮಾಡಲ್ಲ ಅಂದ್ಕೊಳ್ಳಿ. 99% ಆಫ್ ದ ರೈಡರ್ಸ್ ಯಾರು ಯೂಸ್ ಮಾಡ್ಕೊಳ್ಳಲ್ಲ ಇಷ್ಟು ಪವರ್ನ. ಬಟ್ ದೆನ್ ಇಫ್ ಯು ಟ್ರೂಲಿ ವಾಂಟ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್, BICಗೆಲ್ಲ ತೊಗೊಂಡೋಗಿ ಓಡಿಸ್ತೀರಾ ಅಂದರೆ ಈ ಎಕ್ಸಾಸ್ಟ್ ಸೆಟಪ್ಪು, ಈ ಟ್ಯೂನು ನಿಮಗೆ ಸಾಕಾಗಲ್ಲ. ತುಂಬ ರೆಸ್ಟ್ರಿಕ್ಟೆಡ್ ಇದೆ ಗಾಡಿ ಇದು.
ಬಟ್ ದ್ಯಾಟ್ ಸೆಡ್ ಇಟ್ ಹ್ಯಾಸ್ ಎವ್ರಿಥಿಂಗ್ ಯು ವಾಂಟ್. ಬೇಸ್ ಲೈನ್ ಎಕ್ವಿಪ್ಮೆಂಟ್ ಮಾತ್ರ ಕ್ರೇಜಿ ಆಗಿದೆ ಇದರಲ್ಲಿ, ಎಲ್ಲ ಕೊಟ್ಬಿಟ್ಟಿದ್ದಾನೆ. ಸೊ ಅನ್ಲೀಶ್ ಮಾಡಬೇಕಷ್ಟೇ ಬೀಸ್ಟ್ನ. ಓಡಿಸೋಣ. ಸೊ ನೋಡಿ, ಆ್ಯಕ್ಚುಲಿ ಕೀ ಇಲ್ಲಿದೆ, ಲಾಸ್ಟ್ ಟೈಮೇ ತೋರಿಸಿರ್ತೀನಿ ನಿಮಗೆ, ಸೇಮ್ ಕೀನೇ ಹೊಂಡ. ಸೊ ಇದು ಕೀಲೆಸ್ಸು, ಕೀ ಬಂದು ಪಾಕೆಟಲ್ಲಿ ಇರುತ್ತೆ. ಬಟನ್ ಇದಕ್ಕೆಲ್ಲ ಸ್ಟಾರ್ಟ್ ಬಟನ್. ಸೊ ನೋಡಿ, ಇಲ್ಲಿದೆ ಸ್ಟಾರ್ಟ್ ಬಟನ್ ಇದಕ್ಕೆ. ಬ್ರೋ ಡಿಟೆಕ್ಟ್ ಆಗ್ತಾ ಅಲ್ವಾ ಹಂಗೆ? ಓ, ಅದನ್ನು ರೊಟೇಟ್ ಮಾಡಬೇಕಲ್ಲ, ಆಫ್ ಮಾಡೋದಕ್ಕೆ ಒತ್ತಬೇಕನ್ಸುತ್ತೆ ಬಟನ್. ಮಾಡಿ. ಕೀ ಹಿಂದೆ ಇದೆ, ಅದಕ್ಕೇನಾದರೂ ಓ ಬ್ರೋ, ಕೀ ಸೆನ್ಸರ್ ಅದಕ್ಕೆ ಇಲ್ಲೆಲ್ಲೋ ಬರುತ್ತೆ, ಇಲ್ಲಿ. ಇವಾಗ ಮಾಡಿ. ಹಾಂ, ಈಗ ಒಂದು ಅದ್ರದ್ದು ಸೆನ್ಸರ್ ಇಲ್ಲೆಲ್ಲೋ ಬರುತ್ತೆ ಮುಂದೆ. ಸೊ ಕೀ ಮುಂದೆ ಡಿಟೆಕ್ಟ್ ಆಗಿಲ್ಲ ಅಂದರೆ ಬರಲ್ಲ ಅದು. ಸೊ ನೋಡಿ, ಇದು ರೆಗ್ಯುಲರ್ ಡ್ಯಾಶು. ಸೊ ಇದರಲ್ಲಿ ಟ್ರ್ಯಾಕ್ ಮೀಟ್ರ್ ಕೂಡ ಇದೆ. ಪವರ್ 1, ಟ್ರಾಕ್ಷನ್ 1, ವೀಲಿ ಕಂಟ್ರೋಲ್ 2, ಇಂಜಿನ್ ಬ್ರೇಕಿಂಗ್ 1, A1 ಇದು ಟ್ರ್ಯಾಕ್ ಮೋಡು, A3 ರೈನು, A1 ಟ್ರ್ಯಾಕು, A2 ಸ್ಪೋರ್ಟು. ಇದು ನೀವೇ ಸೆಟ್ ಮಾಡ್ಕೊಂಡಿರೋದಲ್ಲ ಬ್ರೋ? A1 ಟ್ರ್ಯಾಕು. ಸೊ ಇದರಲ್ಲಿ ರೇರ್ ABS ಏನಾದರೂ ಆಫ್ ಮಾಡಿದ್ದೀರಾ? ಇಲ್ಲ ಅಲ್ಲ? ಹಾಂ, ಇದು ಡ್ಯಾಶ್ ಚೇಂಜ್ ಮಾಡೋದು ಬ್ರೋ? ಓ ಕ್ರೇಜಿ. ಸೊ ನಾವೀಗ A1 ಫುಲ್ ಪವರಲ್ಲೇ ಓಡಿಸೋಣ, ಟ್ರ್ಯಾಕ್ ಮೋಡು. ನೋಡಿ, ಲೋ ರೇವ್ಸಲ್ಲಿ ಸೌಂಡೇ ಇಲ್ಲ ಗಾಡಿ. ಆಮೇಲೆ ಈ ಡಿಸ್ಪ್ಲೇನಲ್ಲಿ 5000 RPM ಇಂದನೇ ತೋರಿಸೋದು, ಅದು ಅದ್ರ ಬಿಲೋ ತೋರಿಸೋದೇ ಇಲ್ಲ. ನೋಡಿ, ವಾರ್ಮಪ್ ಆಗೋಕ್ಕೆ ಇಷ್ಟೋ ತನಕ 8ವರೆಗೂ ರೆಡ್ ಇತ್ತು. ಈಗ ಕ್ರೇಜಿ. ಚಲೋ, ಲೆಟ್ಸ್ ಗೋ. ಹೆವಿ ಕಾಂಪ್ಯಾಕ್ಟ್ ಆಗಿದೆ ಗುರು ಗಾಡಿ ಇದು, ಎಸ್ಪೆಷಲಿ ಭುಜ ಓಡಿಸಿದ್ಮೇಲೆ. ನೋಡಿ, ಇಲ್ಲಿ ಕೀದು ಸಿಗ್ನಲ್ ಏನೋ ಬರ್ತಾನೇ ಇದೆ. ಸೊ ಕೀ ನಾನು ಹಿಂದೆ ಪೌಚಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ, ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ. ನೋಡೋಣ.
ಸಾರ್ಸ್ ಬಿಸಾಕ್ತೈತೆ ಗಾಡಿಯಿಂದ. ತುಂಬ ಚಿಕ್ಕ ಗಾಡಿ ಗುರು ಇದು, ನಮ್ಮ ಹೈಟ್ಗೆಲ್ಲ ಸಾಕಾಗೋದೇ ಇಲ್ಲ ಇದು. 6 ಸಾರ್ಸ್ ಬಿಸಾಕ್ತೈತೆ. ನಾನು ಯಾವಾಗ ಆರೋಗ್ಬಿಡ್ತೀನೋ ಬೈಕಿಂದ ಅಂತ ಅನ್ನಿಸ್ತೈತೆ. ಅಂದರೆ ವಿಂಡ್ಲಾಸ್ಟ್ ಎಲ್ಲ ಏನು ಅಷ್ಟು ಹೆಡ್ಗೇನು ಹೊಡಿತಾ ಇಲ್ಲ, ಬಟ್ ದೆನ್ ಓವರ್ ಆಲ್ ಫುಲ್ ಪುಷ್ ಮಾಡ್ತಾ ಇದೆ ಅದು. ಆ್ಯಂಡ್ ಈ ರೋಡ್ ಕೂಡ ಸಿಕ್ಕಾಪಡೆ ಬಂಪಿ, ಎತ್ತೆತ್ತು ಬಿಸಾಕ್ತೈತಪ್ಪ. ಬಟ್ ಕ್ರೇಜಿ ಆಕ್ಸಲರೇಷನ್ ಗುರು, ಏನು ಆಕ್ಸಲರೇಷನ್ ಗೊತ್ತಾ, ಮ್ಯಾಡ್ ಇನ್ಸೇನ್ ಆಕ್ಸಲರೇಷನ್ ಇದೆ. ಹೆವಿ ಚಿಕ್ಕ ಕಾಂಪ್ಯಾಕ್ಟ್ ಗಾಡಿ ಇದು. ನಮ್ಮ R1M ತುಂಬ ಸ್ಲೀಕ್ ಅನಿಸುತ್ತೆ ಈ ಗಾಡಿ. ಪ್ಲಸ್ ಅಷ್ಟೊಂದು ಹೆವಿನೆಸ್ಸು ಫೀಲ್ ಆಗಲ್ಲ. ಕ್ರೇಜಿ ಆಗಿದೆ ಅಂದ್ಕೊಳ್ಳಿ ಗಾಡಿ ಮಾತ್ರ. ಸೊ ನಾನು ಲಾಸ್ಟ್ ಟೈಮ್ ಓಡಿಸಿದ್ದು RRR ಕಂಪೇರ್ ಮಾಡಿದ್ರೆ ಇದು ಸೌಂಡೇ ಇಲ್ಲ, ಸೌಂಡ್ಲೆಸ್ CC ಇದು. ಅದು ಅಟ್ಲೀಸ್ಟ್ 8000 RPM ಮೇಲೆ ಓಪನ್ ಆಗೋದು ವಾಲ್ವು. ಇದು ಏನು ನನಗಂತ ಡಿಫ್ರೆನ್ಸೇ ಅನ್ನಿಸ್ತಾ ಇಲ್ಲ, ತುಂಬ ಕ್ವೈಟ್ ಆಗಿದೆ ಗಾಡಿ. ಸೊ ಅದೇ ಹೇಳಿದ್ನಲ್ಲ, ಸಿಕ್ಕಾಪಡೆ ರೆಸ್ಟ್ರಿಕ್ಷನ್ಸ್ ಇದು. BS6 Phase 2 ರೆಸ್ಟ್ರಿಕ್ಷನ್ಸ್ ಇವೆಲ್ಲ. ಸೊ ಇದರಲ್ಲಿ ಸೌಂಡ್ ಬೇಕು ಅಂದರೆ ನೀವು 100% ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೇಬೇಕು. ಈ ಆಕ್ರಾ ಪವಿಕ್ ಸ್ಟಾಕ್ ಏನು ಕೊಟ್ಟಿದ್ದಾನೆ ಇದು ಸಾಕಾಗಲ್ಲ ಬ್ರೋ. ನೆಕ್ಸ್ಟ್ ಲೆವೆಲ್ ಆಕ್ಸಲರೇಷನ್ ಬ್ರೋ, ತಿಂದಾಕ್ಬಿಡುತ್ತೆ ಗಾಡಿ ಮಾತ್ರ. ಬಟ್ ಹಿಡ್ಕೊಂಡು ಕುತ್ಕೊಳಕ್ಕೆ ಈ ರೋಡಲ್ಲಿ ಎತ್ತೆತ್ತು ಬಿಸಾಕ್ತಾ ಇದೆ, ಆ್ಯಕ್ಚುಲಿ ಆರಿಸ್ಬಿಡ್ತೈತೆ ಹಂಗೆ. ಬಟ್ ಹೆವಿ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಡ್ತಾ ಇದೆ. ಏನು ಬ್ರೇಕ್ಸ್ ಗುರು, ನೆಕ್ಸ್ಟ್ ಲೆವೆಲ್ ಇದೆ ಬ್ರೇಕ್ಸ್ ಅಂತೂ. ಸಾಕಾಗಿದೆ. ಪ್ರೋಗ್ರೆಸಿವ್ ಆಗಿ ಹೆಂಗೆ ಇಡೋದು ಗೊತ್ತಾ, ಮಗಂದು ಗ್ರಿಪ್ ಮಾಡಿಬಿಡುತ್ತೆ ರೋಡ್ನ. ಮ್ಯಾಡ್ ಮಿಷಿನ್ ಗುರು, ಸಿಕ್ಕಾಪಟ್ಟೆ ಸ್ಕೇರಿ ಇದೆ ಮಗಂದು. ಆ್ಯಂಡ್ ಪ್ರಾಬ್ಲಿ ಸಮನ್ ಲೈಕ್ 10 ಆನ್ ಸ್ಟೆರಾಯ್ಡ್ಸ್ ಅಂಥವ್ರಿಗೆ ಸಖತ್ ಸೂಟ್ ಆಗುತ್ತೆ ಬೈಕೆಲ್ಲ. ನನಗೆ ತುಂಬ ಸ್ಮಾಲ್ ಬೈಕ್ ಇದು. ಬಟ್ ಕಂಪೇರ್ಡ್ ಟು ದ ಲಾಸ್ಟ್ ಬೈಕ್ ಐ ರೋಡ್, ಇದರಲ್ಲಿ ಲೆಗ್ ಪೊಸಿಷನ್ ಎಲ್ಲ ಸಖತ್ತಾಗಿದೆ, ಎಲ್ಲೂ ಕ್ರ್ಯಾಂಪ್ ಆಗಲ್ಲ. ಅದರಲ್ಲಿ ಕಾಲೇ ಹಿಡ್ಕೊಂಬಿಡೋದು. ಇದರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ, ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ ಇದು. ಸೊ ಯು ಕ್ಯಾನ್ ಸಿಟ್ ಆನ್ ದಿಸ್ ಬೈಕ್ ಫಾರ್ ಅ ಲಾಂಗರ್ ಟೈಮ್. ಬಟ್ ಹೆವಿ ಸ್ಕೇರಿ ಇದೆ ಗುರು, ಪವರ್ಗೆ ಬರಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಪ್ರಾಬಬ್ಲಿ ದ ಮೋಸ್ಟ್ ಬ್ರೂಟಲ್ ಇನ್ಲೈನ್ ಫೋರ್ಸ್ ಐ ಹ್ಯಾವ್ ಎವರ್ ರಿಡನ್. ಕ್ರೇಜಿ ಆಕ್ಸಲರೇಷನ್ನು, ಕ್ರೇಜಿ ಕಂಟ್ರೋಲು. ಮಗನ ಗಾಡಿ ವೆಯ್ಟೇ ಫೀಲ್ ಆಗಲ್ಲ, ಫುಲ್ಲು ಲೈಟ್ ವೆಯ್ಟ್. ಒಂಥರ ಯಾವುದೋ RC 390 R15 ಓಡಿಸೋರ ಹತ್ರ ಅನಿಸುತ್ತೆ ನಮಗೆ. ಆ ಥರ ಇದು ಮಾಡಿದ್ದಾನೆ, ಸೆಂಟರ್ ಆಫ್ ಗ್ರಾವಿಟಿ, ಮಾಸ್ ಸೆಂಟ್ರ್ ಎಲ್ಲ. ಬ್ಯೂಟಿಫುಲ್ ಗಾಡಿ ಮಾತ್ರ ನೋಡಿ, ಸೌಂಡೇ ಇಲ್ಲ.
ಹೈ RPM ಅಲ್ಲಿ ವಾಲ್ವ್ ಓಪನ್ ಆಗುತ್ತೆ. ಸೊ ಅವಾಗ ಸೌಂಡು. ಬಟ್ ಇದಕ್ಕೆ ಫುಲ್ ಸಿಸ್ಟಮ್ ಎಲ್ಲ ಹಾಕ್ಬಿಟ್ರಂತೂ ಎಲ್ಲ ಟೈಮ್ ಬಡ್ಕೊಳ್ಳುತ್ತೆ, ಸಾಕಾಗಿರುತ್ತೆ ಅಂದ್ಕೊಳ್ಳಿ ಸೌಂಡೆಲ್ಲ. ಬಟ್ ದೆನ್ ಇದರಲ್ಲಿರೋ ಟೆಕ್ನಾಲಜಿ ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ, ಆ ಎಕ್ಸಾಸ್ಟ್ ವಾಲ್ವು ಮತ್ತು ಈ ಸೀಕ್ವೆನ್ಷಿಯಲ್ ಥ್ರಾಟಲ್ ವಾಲ್ವು ಎಲ್ಲ ಸಿಂಕಲ್ಲಿದೆ. ಸೊ ಅದು ಒಂದಕ್ಕೊಂದು ಸಿಂಕಲ್ಲಿ ಕೆಲಸ ಮಾಡ್ತಿರುತ್ತೆ, ಪವರ್ ಡೆಲಿವರಿ ಎಲ್ಲದಕ್ಕೂ. ಸೊ ನೀವೆಲ್ಲ ಚೇಂಜ್ ಮಾಡಿಸ್ತೀರಾ ಅಂದರೆ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಹೆಡೇಕ್ ಪ್ರಾಸೆಸ್ ಅದು. ಫಾರಿನಲ್ಲಿ ಅವೆಲ್ಲ ಮಾಡ್ತಾರೆ, ಅವ್ರಿಗೆ ಆ ಥರ ಎಕ್ವಿಪ್ಮೆಂಟ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಕಷ್ಟ ಇಲ್ಲಿ ಕೂತ್ಕೊಂಡು ಅವೆಲ್ಲ ಮಾಡೋದು. ಇಲ್ಲಿ ನೆಟ್ಟುಕೊಂಡು ಡೈನೋ ಸಿಕ್ಕರೆ ದೊಡ್ಡ ವಿಷಯ ನಮಗೆ. ಅದೇ ಪ್ರಾಬ್ಲಿ ಓಡಿಸೋರಿಗೆ ಅಂದರೆ ಪಾಸರ್ ಬೈ ನಿಂತ್ಕೊಂಡು ನೋಡೋರಿಗೆ ಗಾಡಿ ಕೇಳಿಸುತ್ತೆ ನಾವು ಹೈ RPM ಅಲ್ಲಿ ಓಡಿಸ್ಕೊಳೋದಾಗ. ನಮಗಂತೂ ಓಡಿಸೋರ್ಗೆ ಏನೂ ಕೇಳಿಸಲ್ಲ, ಯಾಕಂದರೆ ವಿಂಡ್ ನಾಯ್ಸು ಫುಲ್ಲು ಇದು ಮಾಡಿಬಿಡುತ್ತೆ. ನನ್ನ ಗೋಪ್ರೋಗಂತೂ ಏನೂ ಆಡಿಯೋ ಸಿಗೋಲ್ಲ ಅಂದ್ಕೊಳ್ಳಿ, ಅದಕ್ಕೆ ನಾನು ಎಕ್ಸ್ಟರ್ನಲ್ ಮೈಕ್ ಹಾಕ್ಬಿಟ್ಟು ಆಡಿಯೋ ಕ್ಯಾಪ್ಚರ್ ಮಾಡೋದ್ರದ್ದು. ಬಟ್ ಬ್ಯೂಟಿಫುಲ್ ಆಗಿದೆ ಗುರು ಗಾಡಿ ಮಾತ್ರ. ಒನ್ ಅಮೇಝಿಂಗ್ ಬೈಕ್ ಅಷ್ಟೇ. ಹೊಂಡಾ. ಸೊ ಇದರಲ್ಲಿ ನಿಮ್ಮ ವೆಯ್ಟಿಗೆ ತಕ್ಕಂಗೆ ಅಲ್ಲಿ ವೆಯ್ಟ್ ಹಾಕ್ಬೇಕು. ನಿಮ್ಮದು ವೆಯ್ಟ್ ಹಾಕಿದ್ರೆ ಮೀಟ್ರಲ್ಲಿ ಅದೇ ತೋರಿಸುತ್ತೆ ಏನು ಸೆಟ್ಟಿಂಗ್ ಸಿಕ್ಕೊಬೇಕು ಅಂತ. ಆ ಥರ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಅಲ್ಲ, ತುಂಬ ಈಸಿ ಇದನ್ನೆಲ್ಲ ಸೆಟ್ ಮಾಡೋದು. ಮೆಂಟಲ್ ಮಂಜಾ ಗಾಡಿ ಇವರು ಇದಂತೂ. ಹೇಳಿದ್ನಲ್ಲ, ಅದು ಮೋಸ್ಟ್ ಬ್ರೂಟಲ್ ಇನ್ಲೈನ್ 4 ಐವ್ ಎವರ್ ರಿಡನ್. ಇದಿರೋ ವೆಯ್ಟ್ಗೆ, ಇದ್ರ ಹ್ಯಾಂಡ್ಲಿಂಗಿಗೆ, ಇದಕ್ಕೆ ಪವರ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಸೊ ನಮ್ಮ ಥರ 6 ಫುಟ್ ಬಿಲ್ಡಿಗೆಲ್ಲ ಅಷ್ಟೊಂದು ಸೂಟ್ ಆಗೋಲ್ಲ ಈ ಗಾಡಿ. ಸಮ್ಮನ್ ಲೈಕ್ 5'8" ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ. ನಮ್ಮ ರಂಜನ್ಗೆಲ್ಲ ಸಕ್ಕತ್ತಾಗಿರುತ್ತೆ ಈ ಗಾಡಿ. ಅಷ್ಟಿರ್ಬೇಕು, ಆ ಥರ ಫ್ರೇಮ್ ಇರಬೇಕು. ಆ ಬಿಲ್ಡ್ ಇದ್ದರೆ ಸೂಪರಾಗಿ ಎಂಜಾಯ್ ಮಾಡ್ಬೋದು ಈ ಗಾಡಿನ. ಯಾಕೆಂದರೆ ಈಸಿಯಾಗಿ ಇದರಿಂದ ಬಚ್ಚಿಕೊಂಬಿಡ್ಬೋದು ನಾವು ಈ ಕೌಲಿಂದೆ. ಇವಾಗ ನಮಗೇನಾಗುತ್ತೆ, ವಿ ಆರ್ ಟು ಬಿಗ್. ಸೊ ಈ ಕೌಲ್ ಏನಕ್ಕೂ ಸಾಕಾಗಲ್ಲ ನಮ್ಗೆ, ಇಟೇ. ಸೊ ಗಾಳಿ ಸಿಕ್ಕಾಪಟ್ಟೆ ಎತ್ತಿ ಬಿಸಾಕ್ತಾ ಇರುತ್ತೆ. ಆ್ಯಂಡ್ ನಾವಿರೋ ವೆಯ್ಟ್ಗೆ ಐ ಹ್ಯಾವ್ ಟು ಗೆಟ್ ಇನ್ ಶೇಪ್. 95 kilos 299 ಹೊಡೆಯೋದು ನಮ್ಮಂಥವ್ರಿಗೆ ಟೈಮ್ ತೊಗೊಳುತ್ತೆ. ಅದೇ ಒಂದು 70 kilos ಇರೋರಿಗೆ ರಪ್ಪಂತ ಹೊಟ್ಟೋಗುತ್ತೆ. ಇನ್ನೂ ಕಮ್ಮಿ ಇರೋರು ಕೇಳೇಬೇಡಿ, ಆರಿಸ್ಕೊಂಡು ಹೋಗ್ಬಿಡ್ಬೋದು. ಬ್ರೋ ಥ್ಯಾಂಕ್ಸ್ ಅ ಲಾಟ್. ಮೆಂಟಲ್ ಗಾಡಿ ಮಾತ್ರ, ಬ್ಯೂಟಿಫುಲ್ ಗಾಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ದಿ ಎಕ್ಸ್ಪೀರಿಯನ್ಸ್. ನೋಡಿ ಇದರಲ್ಲಿ ಎಷ್ಟು ಕೌಲು ಎಷ್ಟು ದೊಡ್ಡದಾಗಿದೆ. ಈ ಥರ ಇರಬೇಕು ನಮ್ಮ ಬಾಡಿ ಫ್ರೇಮ್ಗೆಲ್ಲ. ಏನು ಹೇಳಿ, ಕ್ರೇಜಿ ಗಾಡಿ ಮಾತ್ರ. ನನಗೆ ಹೆವಿ ಕ್ಯೂರಿಯಾಸಿಟಿ ಇತ್ತು. ಸೊ 2024 ಅಪ್ಡೇಟ್ಗೆ ಗಾಡಿ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ ಬರಲ್ಲ ಇಂಡಿಯಾಗಿದು, ಇನ್ನು ಅಷ್ಟೇ ಇದು ಕತೆ ಅಂದ್ಬಿಟ್ಟು. ಬಟ್ ಏನೋ 2025 SP ಬಿಟ್ಬಿಟ್ರು ಇಂಡಿಯಾಲಿ. ಸ್ಟಾಕ್ ಫಾರ್ಮಲ್ಲೇ ಮೆಂಟ್ಲಾಗಿದೆ ಗುರು ಗಾಡಿ, ಅದು ಸಕ್ಕತ್ತಾಗಿದೆ. ಸೊ ಅನ್ಲೆಸ್ ಯು ಡೋಂಟ್ ಹ್ಯಾವ್ ಎನ್ ಇಶ್ಯೂ ವಿತ್ ಸೌಂಡ್ ಆ್ಯಂಡ್ ಆಲ್ ದಟ್, ನಿಮ್ಗೇನೋ ಸೌಂಡು ಬರಬೇಕು ನನ್ನ ಗಾಡಿ ಆ ಥರ ಎಲ್ಲ ಏನೂ ಇಷ್ಟ ಇಲ್ಲ ಅಂದರೆ, ಬೆಸ್ಟ್ ಟು ಕೀಪ್ ಇಟ್ ಸ್ಟಾಕ್ ಆ್ಯಂಡ್ ರೈಡ್ ಇಟ್ ಆ್ಯಸ್ ಇಟ್ ಈಸ್. ಕ್ರೇಜಿ ಆಗಿದೆ ಮಾತ್ರ. ಸೊ ಇವ್ರಿಗೆ ಸಿಕ್ಕಿರೋ ಪ್ರೈಸ್ ಆ್ಯಕ್ಚುಲಿ ಬಾಂಬ್ ಪ್ರೈಸ್. ಅದು 36 lakhs ಏನಿದೆ, ಕ್ರೇಜಿ ಪ್ರೈಸ್ ಅದು. ಯಾಕಂದರೆ ನೀವು ಇದೇ ಸೇಮ್ ನಮ್ಮ ಪಾನಿಗಾಲೆಲ್ಲ ಹೋಗ್ತೀರಾ ಅಂದರೆ ಇದು V4S ಲೆವೆಲ್. ಇದು V4S ಬಂದು ನಿಮಗೆ 45-46 ಏನೋ ಇದೆ ಅನಿಸುತ್ತೆ, ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ. ಎನಿಥಿಂಗ್ ಅಪ್ವರ್ಡ್ಸ್ ಆಫ್ 40 ಪಾನಿಗಾಲೆಲ್ಲ. ಹಂಗೆ ನೋಡೋಕೆ ಹೋದರೆ ಇದು 36-37 lakhsಗೆ ಬ್ಯೂಟಿಫುಲ್ ವರ್ತಿ ಬೈಕ್ ಇದು. ಸೇಮ್ S1000RR M Sport ಪ್ರೈಸೇ ಅನ್ಕೊತೀನಿ, ಅದು ಇನ್ನೊಂದು ಚೂರು ಕಮ್ಮಿ ಇರ್ಬೋದು ಇದಕ್ಕಿಂತ. ಬಟ್ ಒಂದೇನಂದರೆ ಈ ಬೈಕೆಲ್ಲ ಇವಾಗ ತೊಗೊಳ್ಳೋದು ಪಾಯಿಂಟ್ ಇದೆಯಾ ಇಲ್ವಾ ಅಂತ ಒಂದು ಸರಿ ಕ್ವೆಶನ್ ಆಗಿಬಿಡುತ್ತೆ. ಯಾವುದು ರೋಡ್ಸ್ ಅಂಥ ರೋಡ್ಸ್ ಇಲ್ಲ ಈ ಗಾಡಿಗಳನ್ನ ಓಡಿಸೋಕ್ಕೆ. ಇವಾಗ ನಾವೇನು ಓಡಿಸಿದ್ವಿ ಈ ರೋಡನ್ನು ಕ್ಲೋಸ್ ಆಗುತ್ತೆ ಇಷ್ಟರಲ್ಲೇ, ಇದರಲ್ಲೂ 2 wheelers ಬಿಡೋಲ್ಲ. ಬಿಟ್ಟರೆ ಇನ್ನೆಲ್ಲ ಈ ಥರ ನೋಡಿ ಟ್ರಾಫಿಕ್ ರೋಡು. ಆ ಥರ ಬೈಕ್ ಇಟ್ಕೊಂಡು ಏನು ಮಾಡ್ತೀರಾ, ಅದೇ ಕ್ವೆಶನ್. ಸುಮ್ಮನೆ ಮನೆ ಹತ್ರ ಶೋ ಕೊಡ್ಬೋದು ಅಷ್ಟೇ, ನನ್ನ ಹತ್ರ ಈ ಥರ ಬೈಕ್ ಇದೆ ಅಂತ. ಬಿಟ್ಟರೆ ಓಡಿಸೋದಕ್ಕೆ ಎಲ್ಲೂ ರೋಡ್ಸೇ ಇಲ್ಲ ಇವಾಗ ಮುಂಚೆ ಥರ. ರೋಡ್ ಬೇಕು ಅಂದರೂ ದೂರ ಎತ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗೋಷ್ಟೊತ್ತಿಗೆ ಪಂಚರ್ ಆಗ್ಬಿಟ್ಟಿರ್ತೀವಿ. ಆದರೂ ತೊಗೊತಾನೆ ಇರ್ತಾರೆ. ಯಂಗ್ ರೋಡ್ ಬರ್ತಾ ಇರುತ್ತಲ್ಲ, ಸೊ ಅವ್ರಿಗೆ ಆ ಜೋಶ್ ಇದ್ದೇ ಇರುತ್ತೆ. ಸೊ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್. ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ಬ್ಯೂಟಿಫುಲ್ ಗಾಡಿ, ಒಳ್ಳೆ ಪ್ರೈಸ್ ಕೂಡ. ಬಟ್ ದೆನ್ ಸಮ್ಟೈಮ್ಸ್ ಐ ಫೀಲ್ ಲೈಕ್ ಐ ಆಮ್ ಟು ಓಲ್ಡ್ ಫಾರ್ ಇಟ್ ನೌ, ಆರ್ ಐದರ್ ಟು ಬಿಗ್ ಫಾರ್ ಇಟ್. ನಮಗೇನಿದ್ರು ಸ್ವಲ್ಪ ಈ ಥರ ದೊಡ್ಡ ಗಾಡಿಗಳೇ ಸೆಟ್ ಆಗೋದು. ಅಷ್ಟು ಕಾಂಪ್ಯಾಕ್ಟ್ ಗಾಡಿ ಜಾಸ್ತಿ ಹೊತ್ತು ಓಡ್ಸೋಕ್ಕಾಗಲ್ಲ. ನೋಡೋಣ ಈ ವರ್ಷ ನಮಗೆ ಸೂಟ್ ಆಗುವಂಥ ಬೈಕ್ ಯಾವ್ದು ತೊಗೋಬೋದು ಅಂತ. ಸಿಗೋಣ ಡಾರ್ಲಿಂಗ್ಸ್. ಹಾಗಾದರೆ ಮುಂದಿನ ವೀಡಿಯೋಲಿ. ಸಿ ಯು ಸೂನ್. ಟಾಟಾ, ಬಾಯ್.